ನಮಸ್ತೆ ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದ ಸರ್ಕ್ಯೂಟ್ ಹೌಸ್ನಲ್ಲಿ ಸಂವಿಧಾನ ರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ನೂತನ ರಾಜ್ಯಾಧ್ಯಕ್ಷ ಎಚ್ ನರಸಿಂಹಯ್ಯ ಅವರು ಮಾತನಾಡಿ, ನಮ್ಮ ಸಮಿತಿಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಪದಾಧಿಕಾರಿಗಳನ್ನು ನೇಮಿಸಲಾಗಿದ್ದು ಒಂದು ಸೇನೆಯ ರೀತಿಯಲ್ಲಿ ಸಜ್ಜುಗೊಳಿಸಲಾಗುತ್ತಿದೆ. ಎಲ್ಲಿಯೇ ಆಗಲಿ ಸಂವಿಧಾನಕ್ಕೆ ಧಕ್ಕೆ ಬಂದರೆ ಯಾವುದೇ ಮುಲಾಜಿಲ್ಲದೆ ಅವರ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡಲಾಗುವುದು. ನಮ್ಮ ಸೇನೆ ಎಲ್ಲಿಯೂ ಕೈಚಾಚದೆ ಬಡವರಿಗೆ ಅನ್ಯಾಯವಾದಾಗ ಅಲ್ಲಿ ನಮ್ಮ ಸಮಿತಿ ನಿಂತು ನ್ಯಾಯ ಕೊಡಿಸುವ ಹಾಗೆ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ಹಂತ ಹಂತವಾಗಿ ರಚಿಸಲಾಗುವುದು ಅಂತ ತಿಳಿಸಿದರು. ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಎಚ್ ನರಸಿಂಹಯ್ಯ, ಉಪಾಧ್ಯಕ್ಷರಾಗಿ ಎಂ ಗೋಪಾಲಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಎಂ ನರಸಿಂಹರಾಜು, ಕಾರ್ಯದರ್ಶಿ ಬಂಗಾರಪ್ಪ, ಖಜಾಂಚಿ ವಿ ಮುನಿಕುಮಾರ್, ಮಹಿಳಾ ಕಾರ್ಯದರ್ಶಿ ರವಿಕಲಾ, ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀನಾಥ್ ಬೈರೇಗೌಡ, ಎನ್ ಬಿ ಮಂಜುನಾಥ್, ರಾಮಣ್ಣ ಮತ್ತಿಹಳ್ಳಿ, ಚಿದಾನಂದಮೂರ್ತಿ ಚಿಕ್ಕನಾಯಕನಹಳ್ಳಿ, ಪಿ ನಂಜಪ್ಪ, ರಾಮಗೊಂಡನಹಳ್ಳಿ ಮೀನಾಕುಮಾರಿ, ಎಂ ಮುನಿರಾಜು, ನಾರಾಯಣ ಆರ್ಬಿ, ನಾಗಮಣಿ ಎಂ, ನಾರಾಯಣಸ್ವಾಮಿ, ಚೀಮಾ ನಾರಾಯಣಸ್ವಾಮಿ, ಆನಂದ, ಹೇಮರಾಜ್ ನೇಮಕಗೊಂಡರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಿ ಮುನಿಯಪ್ಪ, ಎಚ್ ಕೆ ವೆಂಕಟೇಶಪ್ಪ, ಸಹದೇಶ್, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜು ಗೌಡ.